ನಾನು ಡಾಕ್ಟರ್ ಅನುಶ್ರೀ. ನಾನು ಡಾಕ್ಟರ್ ದೀಪ್ತಿ. ಯಾರಿದ್ದೀರಾ ಪೇಷಂಟ್? ಏನಾಯ್ತು? ಕೆಮ್ಮು ಮತ್ತೆ ನಿಮ್ಮ ಹೆಸರೇನು? ದೀಪಿಕಾ. ಎಷ್ಟು ವರ್ಷ? 21. ಏನಾಯ್ತು ನಿಮಗೆ? ಕೆಮ್ಮು ಮತ್ತೆ ಎಷ್ಟು ದಿನ ಇದ್ದಾರೆ? 6 ದಿನದಿಂದ ಇದೆ. ಎಲ್ಲೂ ತೋರಿಸಿಲ್ವಾ ನೀವು? ಟ್ಯಾಬ್ಲೆಟ್ಸ್ ಮತ್ತೆ ಎಲ್ಲ ತಿಂತಾ ಇದ್ದೀನಿ. ಒಂದು ಕೆಲಸ ಮಾಡಿ, ನೀವು ಬ್ಲಡ್ ಚೆಕಪ್ ಮಾಡಿಸ್ಕೋಬನ್ನಿ. ಇನ್ಯಾರಿದ್ದೀರಾ ಪೇಷಂಟ್? ಏನಾಯ್ತು? ಕೆಮ್ಮು ಮತ್ತೆ ಜ್ವರ. ನಿಮ್ಮ ಹೆಸರೇನು? ಧನ್ವಿತಾ. ಎಷ್ಟು ವರ್ಷ? 27. ಏನಾಯ್ತು ನಿಮಗೆ? ಕೆಮ್ಮು ಮತ್ತೆ ಜ್ವರ. ಎಲ್ಲೂ ತೋರಿಸಿಲ್ವಾ ನೀವು? ಇಲ್ಲೇ ತೋರಿಸಿದ್ದೆ, ಆದರೆ ಇನ್ನೂ ಕಮ್ಮಿ ಆಗಿಲ್ಲ. ನೀವು ಬ್ಲಡ್ ಚೆಕಪ್ ಮಾಡಿಸ್ಕೋಬೇಕು. ಸರಿ. ಅಂಶರೇ ಬೆಂಗಳೂರಲ್ಲಿ ಇದ್ದು ಡೆಂಗ್ಯೂ ಜ್ವರದಿಂದ ಸತ್ತೋದ್ರಂತೆ. ಆರೋಗ್ಯ ಇಲಾಖೆಯಿಂದ ಆದೇಶ ಬಂದಿತ್ತು, ಹೌದಾ? ಹೌದು. ಡೆಂಗ್ಯೂ ಜ್ವರ ಈಡಿಸ್ ಎಂಬ ಹೆಣ್ಣು ಸೊಳ್ಳೆ ಮನುಷ್ಯನಿಗೆ ಕಚ್ಚುವುದರಿಂದ ಹರಡುತ್ತದೆ. ಆದ್ದರಿಂದ ಸೊಳ್ಳೆಗಳು ಮನುಷ್ಯನನ್ನು ಕಚ್ಚುವುದನ್ನು ತಪ್ಪಿಸಬೇಕು. ಬೆಳಗ್ಗೆ ಮತ್ತು ಸಂಜೆ ಕಚ್ಚುವ ಸೊಳ್ಳೆಗಳು ತುಂಬಾ ಅಪಾಯಕಾರಿ. ಮನೆಯ ಹತ್ತಿರ ಪ್ಲಾಸ್ಟಿಕ್ ಮತ್ತು ಗಟಾರಗಳಲ್ಲಿ ನೀರು ಸಂಗ್ರಹವಾಗಿದ್ದರೆ ಅಲ್ಲಿಂದಲೇ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ. ಈ ಸೊಳ್ಳೆಗಳನ್ನು ಟೈಗರ್ ಸೊಳ್ಳೆ ಎಂದು ಕರೆಯುತ್ತಾರೆ. ನೋಡಲು ಕಪ್ಪು ಮತ್ತು ಬಿಳಿ ಬಣ್ಣದ ಪಟ್ಟಿಗಳಿರುತ್ತದೆ. ಯಾವುದೇ ಕಾಯಿಲೆ ಬಂದ ಮೇಲೆ ಕಷ್ಟಪಡುವ ಬದಲು ಮೊದಲೇ ಜಾಗೃತವಾಗಿರಿ. ವೈದ್ಯ ನಾರಾಯಣ ಹರೇ. ಅನ್ನೋ ಹಾಗೆ ವೈದ್ಯರಿಂದ ನಾವು ಮಾಡಬೇಕಾದ ಕೆಲಸವೇನೆಂದರೆ ಆರೋಗ್ಯ ಇಲಾಖೆಯಿಂದ ಬರುವ ಎಲ್ಲ ಸಲಹೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ವಿಶ್ವ ವೈದ್ಯರ ದಿನಾಚರಣೆಯ ಶುಭಾಶಯಗಳು.